ಸ್ನೇಹಿತರೆ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋನಲ್ಲಿ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಒಂದು ಕಂಟೆಂಟನ್ನು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಭಾಳಷ್ಟು ದಿನಗಳಿಂದ ನಿಮ್ಮ ಒಂದು ಡಿಮ್ಯಾಂಡ್ಸ್ ಎಲ್ಲ ಇತ್ತು, ಸರ್ ಸಹ ಸಂಬಂಧ ಕುರಿತು ಒಂದಿಷ್ಟು ವಿಡಿಯೋಸ್ಗಳನ್ನು ಬೇಕು ಅಂತ. ಅದಕ್ಕೆ ನಿಮ್ಮ ಹತ್ರ ನಾನು ಟೈಮ್ ತೊಗೊಂಡಿದ್ದೆ, ನಿಮ್ಗೆ ಗೊತ್ತಿದೆ. ಹಾಗಾಗಿ ಇವತ್ತು ಈ ಒಂದು ಕಾನ್ಸೆಪ್ಟನ್ನು ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನು ಮಾಡೋಣ ಸ್ನೇಹಿತರೆ, ಮೊದಲನೇದಾಗಿ ಎರಡು ಕಂಟೆಂಟ್ಗಳನ್ನು ನಾನು ನಿಮ್ಮಲ್ಲಿ ಇವತ್ತು ಏನು ಮಾಡ್ತಾ ಇದ್ದೀನಿ, ಕವರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಸ್ವಲ್ಪ ಇದ್ರ ಬಗ್ಗೆ ಏನು ಮಾಡೋಣ, ಅರ್ಥನ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸಹಸಂಬಂಧ ಅಂದರೆ ಏನು, ಹೌದಾ? ಸಹಸಂಬಂಧದ ಒಂದು ರೂಪಗಳು ಏನಾಗಿರುತ್ತೆ ಮತ್ತು ಅದರದ್ದು ವಿಧಗಳು ಏನಾಗಿರುತ್ತೆ ಅನ್ನುವಂಥದ್ದು ನಾವು ನೋಡಿಕೊಂಡು ಬರೋಣ. ಅದಾದ ನಂತರ ನೆಕ್ಸ್ಟ್ ಏನಂತಂದರೆ 1 ಮಾರ್ಕ್ಸು ಮತ್ತು 2 ಮಾರ್ಕ್ಸು ಇಲ್ಲಿ ಬರುವಂಥದ್ದು, ಅದನ್ನು ಕವರ್ ಮಾಡ್ಕೊಳ್ತೀನಿ. ಅದಾದ ನಂತರ ಮುಂದಿನ ಒಂದು ವಿಡಿಯೋನಲ್ಲಿ 4 ಅಂಕದ ಒಂದಿಷ್ಟು ಕಾನ್ಸೆಪ್ಟ್ಗಳಿದ್ದಾವೆ, ಅದನ್ನು ನೋಡ್ಕೊಳ್ಳೋಣ. ಅದಾದ ನಂತರ ನೆಕ್ಸ್ಟ್ 6 ಮಾರ್ಕ್ಸಿಗೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ, ಆ ಪ್ರಾಬ್ಲಮ್ಸ್ಗಳನ್ನು ಮುಂದಿನ ಒಂದು ವಿಡಿಯೋನಲ್ಲಿ ನೋಡ್ಕೊಳ್ಳೋಣ ಸ್ನೇಹಿತರೆ, ಸರಿನಾ? ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ರವಿ 1776, ಪೂರ್ತಿ ತಪ್ಪದೇ ವಾಚ್ ಮಾಡಿ. ಮತ್ತು ಯಾರೆಲ್ಲ ಹೊಸಬಾಗಿ ನೋಡ್ತಾ ಇದ್ರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಕಿಪ್ ಮಾಡಬೇಡಿ ಇದನ್ನು ದಯವಿಟ್ಟು, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕೆಲವು ಪಾಯಿಂಟ್ಸ್ಗಳನ್ನು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಹೌದಾ? ಇವೆಲ್ಲ ಹೊಸದಾಗಿ ನೀವು ಕಲಿತಾ ಇದ್ರಿ, ಹಾಗಾಗಿ ಮೊದಲನೇದಾಗಿ ನಾವು ನೋಡೋಣ ಸಹಸಂಬಂಧ ಅಂದರೆ ಏನು ಅಂತ. ನೋಡಿ ಸ್ನೇಹಿತರೆ, ಇಲ್ಲಿ ಸಹಸಂಬಂಧ ಅಂತಂದರೆ 2 ಅಥವಾ 2ಕ್ಕಿಂತ ಹೆಚ್ಚಾಗಿರುವಂಥ ಒಂದು ಚಲಕಗಳು ಏನಿರುತ್ತೆ, ಆ ಚಲಕಗಳ ನಡುವಿನ ಒಂದು ಸಂಬಂಧ ಏನಿದೆ, ಆ ಸಂಬಂಧ ಕುರಿತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅಥವಾ ಪರೀಕ್ಷಿಸುವ ಒಂದು ಸಂಖ್ಯಾಶಾಸ್ತ್ರೀಯವನ್ನು ಇವತ್ತು ನಾವೇನು ಕರಿತಾ ಇದ್ದೀವಿ ಅಂದರೆ ಸಹಸಂಬಂಧ ಅಂತ ಕರಿತೀವಿ ಸ್ನೇಹಿತರೆ. ನೆನಪಿರಲಿ ನಿಮಗೆ, ಹೌದಾ? ಸಹಸಂಬಂಧ ಅಂತಂದರೆ ಏನು? ನೆನಪಿಟ್ಕೊಳ್ಳಿ, 2 ಅಥವಾ 2ಕ್ಕಿಂತ ಹೆಚ್ಚು, ಹೌದಾ? ಹೆಚ್ಚು ಇರುವಂಥ ಒಂದು ಸಂಬಂಧ ಏನಿದೆ, ಆ ಸಂಬಂಧಗಳ ಕುರಿತು ಒಂದು ವ್ಯವಸ್ಥಿತವಾದಂಥ ಒಂದು ಪರೀಕ್ಷಿಸುವಂಥದ್ದು ಅಥವಾ ವಿಚಾರ ಮಾಡುವಂಥ ಒಂದು ಸಂಖ್ಯಾಶಾಸ್ತ್ರೀಯ ವಿಧಾನವನ್ನೇ ನಾವು ಇವತ್ತೇನು ಕರಿತಾ ಇದ್ದೀವಿ, ಸಾಧನವನ್ನೇ ಏನು ಕರಿತಾ ಇದ್ದೀವಿ ಅಂತಂದರೆ ಸಹಸಂಬಂಧ ಅಂತ ಕರಿತೀವಿ ಸ್ನೇಹಿತರೆ. ಇನ್ನೊಂದು ನಿಮ್ಗೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಇವಾಗ ನೋಡಿ ಸ್ನೇಹಿತರೆ, ಇಲ್ಲಿ X ಇದೆ, ಇಲ್ಲಿ Y ಇದೆ, 2 ಚಲಕಗಳಿದ್ದಾವೆ. ಇವುಗಳಿಗೆ ನಾವು ವೇರಿಯಬಲ್ಸ್ ಅಂತ ಕರಿತೀವಿ, ಸರಿನಾ? ಹೌದಾ? ಎಸ್. ಈ X ಮತ್ತು Y ಚಲಕಗಳು, ಇದು X ಅಂತಂದರೆ ಇಲ್ಲಿ ತಂದೆ ಆಗಿರ್ಬೋದು, Y ಅಂತಂದರೆ ಮಗು ಆಗಿರ್ಬೋದು, ನೆನ್ಪಿಟ್ಕೊಳ್ಳಿ, ಸರಿನಾ? ಅಥವಾ X ಅಂದರೆ ಗಂಡ ಆಗಿರ್ಬೋದು, Y ಅಂತಂದರೆ ಹೆಂಡತಿ ಆಗಿರ್ಬೋದು, ನೆನ್ಪಿಟ್ಕೊಳ್ಳಿ. ಏನೇ ಆಗಿರ್ಬೋದು, 2 ಚಲಕಗಳ ನಡುವೆ ಇರುವಂಥ ಸಂಬಂಧ, ಅದು ಏನು ಪಾಸಿಟಿವ್ ಇದೆಯಾ, ಹೌದಾ? ನೆನ್ಪಿಟ್ಕೊಳ್ಳಿ. ಅದು ಏನು ನೆಗೆಟಿವ್ ಇದೆಯಾ ಅನ್ನೋವಂಥದ್ದು ಗೊತ್ತಾಗುತ್ತೆ. ನೆಗೆಟಿವ್ ಅಂದರೆ ಇದು ಈ ಥರ, ಹೌದಾ? ನೋಡಿ, 2 ಚಲಕಗಳ ಮಧ್ಯದಲ್ಲಿ ಎಟ್ ಎ ಟೈಮ್ ಆಗಿ ಏರುಮುಖವಾಗಿದ್ದರೆ, ಒಂದಕ್ಕೊಂದು ಪೂರಕವಾಗಿದ್ದರೆ ಅದನ್ನು ನಾವು ಧನಾತ್ಮಕ ಅಂತ ಹೇಳಿ ಕರಿತಾ ಇದ್ದೀವಿ. ಧನಾತ್ಮಕ ಸಹಸಂಬಂಧ ಅಂತ ಕರಿತೀವಿ ಸ್ನೇಹಿತರೆ. ಈ ಧನಾತ್ಮಕ ಸಹಸಂಬಂಧ ಅಂತಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಏನನ್ನ ಎಕ್ಸಾಂಪಲ್ ಕೊಡ್ಬೋದು ಅಂದರೆ, ಲೈಕ್ ನಮ್ಮ ಒಂದು ಫ್ಯಾಮಿಲಿಯ ಆದಾಯ ಸ್ನೇಹಿತರೆ, ಸರಿನಾ? ನಮ್ಮ ಕುಟುಂಬ ಆದಾಯ ಇವಾಗ ನೋಡಿ, ಇಲ್ಲಿದೆ ಅಂತ ತಿಳ್ಕೊರಿ, ಸರಿನಾ? ನಮ್ಮ ಆದಾಯ ಈ ರೀತಿಯಾಗಿ ಏರ್ತಾ ಇದೆ ಅಂತಂದರೆ, ಯಾವುದು ಅಂತಂದರೆ ಆದಾಯ ಈ ಥರ Y1 ಅಂತ ತೊಗೊಳ್ಳೋಣ, ನೆಕ್ಸ್ಟ್ Y2 ಅಂತ ತೊಗೊಳ್ಳೋಣ ಸ್ನೇಹಿತರೆ, ಹೌದಾ? ಆವಾಗ ನಮ್ಮ ಒಂದು ದಿನನಿತ್ಯದ ವಸ್ತುಗಳ ಒಂದು ಬೇಡಿಕೆ ಆಗಿರ್ಬೋದು, ಅದರ ಮ್ಯಾಗೆ ತಗಲುವಂಥ ವೆಚ್ಚ ಆಗಿರ್ಬೋದು, ಅದನ್ನು ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತ, ಸರಿನಾ? ಇಲ್ಲಿ ನೋಡಿ ಸ್ನೇಹಿತರೆ, ಇದು ಸಪ್ಲೈ ಕರ್ವ್ ಇದ್ದರೆ ಡಿಮ್ಯಾಂಡ್ ಇಲ್ಲಿದೆ, ನೆಕ್ಸ್ಟ್ ಇನ್ನೊಂದು ಇಲ್ಲಿದೆ, ಹೌದಾ? ಎರಡೂ ಕೂಡ ಚೇಂಜ್ ಆಗ್ತಾ ಇದ್ದಾವೆ. D1 D2 ಅಂತ ಕರಿತಾ ಇದ್ದೀವಿ. ಕಲರ್ ಚೇಂಜ್ ಆಗಬೇಕು ಇಲ್ಲಿ, ಹೌದಾ? ಇಲ್ಲಿ D1 ಅಂತ ಕರೆದ್ರೆ ಇದು D2 ಅಂತ, ಈಕ್ಲಿಫಿರಿಯಮ್ 1 ಅಂತ ಕರೆದ್ರೆ ಈಕ್ಲಿಫಿರಿಯಮ್ 2 ಅಂತ ಕರಿತೀವಿ. ಅಂದರೆ ಅರ್ಥ ಆಗ್ತಾ ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿಂದ ಇಲ್ಲಿವರೆಗೆ ಏನಿದೆ, ಇವಾಗ ನಮ್ಗೆ ಏನಾಗ್ತಾ ಇದೆ ಅಂತಂದರೆ, ಮಾರುಕಟ್ಟೆಯಲ್ಲಿ ನಾವು ಬೇಡಿಕೆ ಇರುವಂಥದ್ದು ಎಷ್ಟು ಅಂದರೆ, ಇಷ್ಟು ಖರ್ಚು ಮಾಡ್ತಾ ಇದ್ದೀವಿ, P* ಅಂತ ಅಂದ್ಕೊಳ್ಳೋಣ, ಹೌದಾ? Y* ಅಂತಂತಂದರೆ P*. ನೆಕ್ಸ್ಟ್ ಇಲ್ಲಿ ಏನಾಗಿದೆ, P ಜಂಪ್ ಆಗಿದೆ, ಹೌದಾ? P' ಅಥವಾ P2 ಅಂತ ನಾವು ತೊಗೊಂಡಾಗ Y2 ಹೆಚ್ಚಿಗಾಗಿದೆ. ಆದಾಯ ಹೆಚ್ಚಾದಂತೆ ನಾವು ವಸ್ತುಗಳನ್ನು ಒಂದು ಪರ್ಚೇಸ್ ಮಾಡುವಂಥ ಬೆಲೆ ಹೆಚ್ಚಿಗಾದ್ರೂ ಕೂಡ ನಾವು ಅದನ್ನು ಪರ್ಚೇಸ್ ಮಾಡ್ತೀವಿ, ಯಾಕಂದರೆ ನಮ್ಮಲ್ಲಿ ಆದಾಯ ಹೆಚ್ಚಿಗಾಗಿದೆ, ಹಾಗಾಗಿ ನಾವು ಖರ್ಚು ಮಾಡೋಕ್ಕೆ ರೆಡಿ ಇದೆ ಅಂತ ಅರ್ಥ. ಈ ಥರ ಇದು ಯಾವುದು ನೇರ ಸಂಬಂಧ, ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಸರಿನಾ? ನೇರ ಸಂಬಂಧ ಅಂದರೆ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಹತ್ರ ಆದಾಯ ಹೆಚ್ಚಿಗಾಗ್ತಾ ಇದೆ, ಆದಾಯ ಹೆಚ್ಚಾದಂತೆ ಆ ವಸ್ತುವಿನ ಒಂದು ಬೇಡಿಕೆಯನ್ನು ಕೂಡ ನಾವೇನು ಮಾಡ್ತಾ ಇದ್ದೀವಿ, ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಅದನ್ನು
ಖರ್ಚು ಮಾಡ್ಲಿಕ್ಕೂ ಕೂಡ ನಾವು ಇಷ್ಟಪಡ್ತಾ ಇದ್ದೀವಿ ಅಂತ ಒಂದನೇ ಪಾಯಿಂಟ್. ಇದು ಯಾವುದು ಅಂದರೆ ಧನಾತ್ಮಕ ಅಥವಾ ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತಾ ಇದ್ದೀವಿ. ಸರಿನಾ? ಎಸ್. ಇದಾದ ನಂತರ ನೆಕ್ಸ್ಟ್ ಬರುತ್ತೆ ಸ್ನೇಹಿತರೆ, ಎರಡನೇ ಒಂದು ವಿಧಾನದಲ್ಲಿ ತೊಗೊಂಡಾಗ ಋಣಾತ್ಮಕ ಅಂಥೇಳಿ. ಹೌದಾ? ಈಗ ಈ ಋಣಾತ್ಮಕ ಅಂತಂದ್ರೆ ಏನು ಅಂತಾರೆ, ಎರಡು ಚಲಕಗಳ ಮಧ್ಯದಲ್ಲಿ ಒಂದು ಏರುಮುಖವಾಗಿದ್ದರೆ ಇನ್ನೊಂದು ಇಳಿಮುಖವಾಗಿರುತ್ತೆ ಸ್ನೇಹಿತರೆ. ಸೊ ಅಂಥ ಒಂದು ಸನ್ನಿವೇಶವನ್ನು ಇವತ್ತು ನಾವೇನು ಕರಿತಾ ಇದ್ದೀವಿ ಅಂದರೆ ಯಾವುದು ಅಂದರೆ ಋಣಾತ್ಮಕ ಅಂತ ಕರಿತಾ ಇದ್ದೀವಿ. ಉದಾಹರಣೆಗೆ ಇದ್ರ ಮೇಲೆ ತರಕಾರಿ ಮತ್ತು ಬೆಲೆ. ಹೌದಾ? ತರಕಾರಿ ಮಾರಾಟ ಏನಿದೆ ನೋಡಿ, ಈ ತರಕಾರಿ ಮಾರಾಟ ಆಗುವಂಥ ಮಾರಾಟಕ್ಕೂ ಮತ್ತು ಅಲ್ಲಿರುವಂಥ ವಸ್ತುವಿನ ಬೆಲೆಗೂ ಇರುವಂಥ ಏನು ಅಂದರೆ ಬದಲಾವಣೆಗಳು. ಹೌದಾ? ಸೊ ಯಾವ ರೀತಿಯಾಗಿ ಒಂದು ವಸ್ತುವನ್ನು ಬದಲಾವಣೆ ಆಗುತ್ತಾ ಇದೆ, ಸೊ ಅಲ್ಲಿ ಏನಂತಾರೆ ಡಿಸೈಡಿಂಗ್ ಫ್ಯಾಕ್ಟರ್ ಬೆಲೆ ಆಗುತ್ತೆ. ಹೌದಾ? ಅದಕ್ಕೆ ಎರಡೂ ಕೂಡ ವಿರುದ್ಧ ಸಂಬಂಧವಾಗಿರುವಂಥದ್ದು. ಅದನ್ನೇ ನಾವು ಏನು ಕರಿತಾ ಇದ್ದೀವಿ, ಸೊ ಇದನ್ನೇ ಯಾವುದು ಋಣಾತ್ಮಕ ಅಂತೇಳಿ ಕರಿತಾ ಇದ್ದೀವಿ. ಇದಾದ ನಂತರ ನೆಕ್ಸ್ಟ್ ಬರುತ್ತೆ ಸಂಬಂಧರಹಿತತೆ ಅಂತ ಕರಿತೀವಿ. ಅಥವಾ ಸಂಬಂಧರಹಿತ ಅಂತಂದರೆ R=1 ಅಂದರೆ ಅದು ಪಾಸಿಟಿವ್, ನೆನ್ಪಿಟ್ಕೊಳ್ಳಿ. R=-1 ಅಂದರೆ ಋಣಾತ್ಮಕ. R=0 ಅಂತ ಬಂದರೆ ಅದು ಸಾಂಖ್ಯಿಕವಾಗಿ ಹೇಳಿದರೆ ಅದು ನೋ ಕೋರಿಲೇಷನ್ ಅಂತ ಕರಿತಾ ಇದ್ದೀವಿ. ಸರಿನಾ? ಅದನ್ನೇ ಇವತ್ತು ಕನ್ನಡದಲ್ಲಿ ಸಹಸಂಬಂಧ ರಹಿತತೆ ಅಂತ ಕರಿತಾ ಇದ್ದೀವಿ. ಸಹಸಂಬಂಧ ರಹಿತತೆ, ಇವು ಮೂರು ಇಂಪಾರ್ಟೆಂಟ್ ಇದಾವೆ ಸ್ನೇಹಿತರೆ. ಹೌದಾ? R= ಏನಂತಂದರೆ 0 ಅಂತ ಕರೆದ್ರೆ ಅದನ್ನೇನು ಕರಿತಾ ಇದ್ದೀವಿ, ಸಹಸಂಬಂಧ ರಹಿತತೆ ಅಂತ ಕರಿತಾ ಇದ್ದೀವಿ. ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಬೇಕಾದ್ರೆ, ಈಗ ನೋಟ್ಬುಕ್ ಅಂತಿದೆ ಒಂದು ತೊಗೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಏನು ತೊಗೊಳ್ಳೋಣ ಅಂದ್ರೆ ತರಕಾರಿ ಮಾರಾಟ. ಇವೆರಡೂ ಒಂದಕ್ಕೊಂದು ಸಂಬಂಧ ಇಲ್ಲ ಸ್ನೇಹಿತರೆ. ಹೌದಾ? ಈಗ ನೋಟ್ಸ್ ಯಾವುದಿದೆ, ಪುಸ್ತಕ ನೋಟ್ಸು ಇವೆಲ್ಲನೂ ಕೂಡ ಓದುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಬೇಕಾಗಿರುತ್ತೆ. ಅದಕ್ಕೂ ಮತ್ತು ತರಕಾರಿ ಮಾರಾಟಕ್ಕೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ. ಎರಡೂ ಕೂಡ ಬೇರೆ ಬೇರೆಯೇ ಒಂದು ಏನಂತಂತೀರ ಲೈಕ್ ವೇರಿಯಬಲ್ಸ್ಗಳಿದ್ದಾವೆ. ಹೌದಾ? ಹಾಗಾಗಿ ಆ ಎರಡರ ಮಧ್ಯದಲ್ಲಿರುವಂಥ ಸಂಬಂಧ ಯಾವುದೂ ಕೂಡ ಇಲ್ಲ ಅಂಥೇಳಿ. ಹಾಗಾಗಿ ಸರಿನಾ? ಎಸ್. ಅದಾದ ನಂತರ ಇನ್ನೊಂದು ಬರುತ್ತೆ, ಅದು ಯಾವುದು ಅಂದರೆ ನಾಲ್ಕನೇದು ಪರಿಪೂರ್ಣ ಸಹಸಂಬಂಧ ಅಂತ. ಇಲ್ಲಿ ಈ ಪರಿಪೂರ್ಣ ಸಹಸಂಬಂಧದಲ್ಲಿ ಒಂದೇ ದಿಕ್ಕಿನಲ್ಲಿ ಒಂದೇ ಪ್ರಮಾಣದಲ್ಲಿ ನಡೀತಾ ಹೋಗುತ್ತೆ. ಹೌದಾ? ಸೊ ಇವಾಗ ಒಂದು ಹೆಚ್ಚಿಗಾದರೆ ಇನ್ನೊಂದು ಹೆಚ್ಚಿಗಾಗುತ್ತೆ. ಹೌದಾ? ಫಾರ್ ಎಕ್ಸಾಂಪಲ್ X 1 2 3 4 ಅಂತಿದ್ರೆ Y ಏನಾಗುತ್ತೆ 2 4 8 6 2 4 6 8 ಈ ರೀತಿಯಲ್ಲಿ ಚಲನೆ ಆಗುತ್ತೆ. ಸೊ ಅಂಥದ್ದೇನೆ ನಾವು ಪರಿಪೂರ್ಣ ಏನಂತ ಕರಿಬೋದು, ಪರಿಪೂರ್ಣ ಸಹಸಂಬಂಧ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ. ಈ 4 ಅದಾವ. ಇದ್ರೊಳಗೆ ಫಸ್ಟ್ ಮತ್ತು ಸೆಕೆಂಡ್ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮಗೆ ಇದ್ರ ಮೇಲೆ ಜಾಸ್ತಿ ಏನು ಮಾಡ್ತಾನೆ, ಪ್ರಶ್ನೆಗಳನ್ನು ಕೇಳ್ತಾನೆ. ನೆನಪಿರಲಿ ಸ್ನೇಹಿತರೆ. ಸರಿನಾ? ನೋಡಿ, ಸೊ ಇಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋಣ. ಮೊದಲೇ ನೋಡಿ, ಸಹಸಂಬಂಧ ನಾ ಹೇಳಿದ್ದಿದೆ ಎಲ್ಲ ನೋಡಿ ಸ್ನೇಹಿತರೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಚಲಕಗಳ ನಡುವೆ ಸಂಬಂಧಗಳನ್ನು ವ್ಯವಸ್ಥಿತವಾಗಿ ಪರೀಕ್ಷಿಸುವ, ಹೌದಾ, ಸಾಂಖ್ಯಿಕ ಅಥವಾ ಸಂಖ್ಯಾಶಾಸ್ತ್ರೀಯ ಸಾಧನವೇ ಸಹಸಂಬಂಧ. ನೋಡಿ ಸ್ನೇಹಿತರೆ, ಹೌದಾ? ಸಂಖ್ಯಾಶಾಸ್ತ್ರೀಯ ಸಹಸಂಬಂಧ ಅಂತಂದರೆ ಏನು ಅಂತಂದರೆ, ಸೊ ಇಲ್ಲಿ ಎರಡು ವೇರಿಯಬಲ್ಸ್ ಇದ್ದಾವೆ ಅಥವಾ ಎರಡಕ್ಕಿಂತ ಹೆಚ್ಚಿಗಾಗಿದ್ದಾವೆ. ಆ ಎರಡೂ ಚಲಕಗಳ ನಡುವೆ ಇರುವಂಥ ಸಂಬಂಧ ಯಾವುದು, ಅದರ ಬಗ್ಗೆ ವ್ಯವಸ್ಥಿತವಾದಂಥ ಅಧ್ಯಯನ ಮಾಡುವಂಥ ಒಂದು ಸಂಖ್ಯಾಶಾಸ್ತ್ರೀಯ ಸಾಧನವನ್ನು ಸಹಸಂಬಂಧ ಅಂತೇಳಿ ಕರೆದೀವಿ. ಇದು ನೆನಪಿರಲಿ ನಿಮಗೆ. ಇದಾದ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಎರಡನೇ ಒಂದು ಕಾನ್ಸೆಪ್ಟು ಸಹಸಂಬಂಧದ ಚಲಕಗಳ ನಡುವೆ ಇರುವಂಥ ಅಧ್ಯಯನದ ಏನಿದೆ ಅಂತ ಸ್ವಲ್ಪ ಇಲ್ಲಿ ತಗೊಳ್ಳೋಣ ಸ್ನೇಹಿತರೆ. ಸಹಸಂಬಂಧವು ಚಲಕಗಳ ನಡುವೆ ಇರುವ ನೋಡ್ರಿ ಸಂಬಂಧದ ದಿಕ್ಕು ತೀವ್ರತೆಗಳನ್ನು ಅಧ್ಯಯನ ಮಾಡುತ್ತದೆ. ಹೌದಾ? ಸೊ ಯಾವ ದಿಕ್ಕಿನಲ್ಲಿ ಇದಾಗ್ತಾ ಇದೆ, ಏನು ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಂತ. ಸೊ ಅದಾದ ನಂತರ ಅದರ ಅಳತೆ ಮಾಡುತ್ತದೆ ಮತ್ತು ಸಹಸಂಬಂಧ ಸಹಪ್ರಸರಣವನ್ನು ಅಳತೆ ಮಾಡುತ್ತದೆ ಹೊರತು ಕಾರಣವಲ್ಲ. ಆ ಕಾರಣ ಏನು ಎತ್ತ ಅಂತ ಅದು ಪ್ರಶ್ನೆ ಮಾಡುವುದಿಲ್ಲ, ಅದರ ಬಗ್ಗೆ ಚಿಂತಿಸುವುದಿಲ್ಲ. ಅದರದ್ದು ಏನಂದರೆ ಅಳತೆ ಮಾಡ್ತಾ ಇದೆ, ಹೌದಾ, ಮಾಪನ ಮಾಡುತ್ತೆ ಮತ್ತು ಅದರದ್ದು ದಿಕ್ಕು ಯಾವ ರೀತಿಯಾಗಿದೆ, ಅದರ ತೀವ್ರತೆ ಏನು, ಅದು ಮಾತ್ರ ಇದನ್ನು ನೋಡುತ್ತೆ ಸ್ನೇಹಿತರೆ. ಇಷ್ಟು ಗೊತ್ತಿರಲಿ ನಿಮಗೆ. ಅದಾದ ನಂತರ ಸಹಸಂಬಂಧದ ಒಂದು ರೂಪಗಳು ಇಲ್ಲಿ ನೋಡಿ, ಇಲ್ಲೊಂದಿಷ್ಟೇ ಸರಳ ಸಹಸಂಬಂಧ ಇದೆ, ಬಹು ಸಹಸಂಬಂಧ ಮತ್ತು ಭಾಗಶಃ ಸಹಸಂಬಂಧ ಅಂತ. ಇಲ್ಲಿ ಸರಳ ಅಂತಂದರೆ ಲೀನಿಯರ್, ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಹೌದಾ? ಎರಡೂ ಚಲಕಗಳ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ಹೌದಾ? X ಮತ್ತು Y ವೇರಿಯಬಲ್ಸ್ಗಳ ಮಧ್ಯದಲ್ಲಿ ಸಂಬಂಧವನ್ನು ಕಲ್ಪಿಸುತ್ತದೆ ಅದು. ನೆಕ್ಸ್ಟ್ ಬಹು ಸಂಬಂಧ ಅಂದರೆ ಅದಕ್ಕಿಂತ ಹೆಚ್ಚು, ಸೊ 3 ಮತ್ತು 3ಕ್ಕಿಂತ ಹೆಚ್ಚು ಚಲಕಗಳ ಒಂದು ನಡುವಿನ ಸಂಬಂಧವನ್ನು ಸೂಚಿಸುವಂಥ ಪರಿಕಲ್ಪನೆ.
ಭಾಗಶಃ ಅಂತಂದ್ರೆ ಏನ್ರಿ, ಇಲ್ಲಿ ನೋಡಿ ಹಲವು ಚಲಕಗಳಿದ್ದರೂ ಎರಡು ಚಲಕಗಳ ಸಂಬಂಧವನ್ನು ಮಾತ್ರ ಕಲ್ಪಿಸುತ್ತದೆ ಅಥವಾ ಸೂಚಿಸುತ್ತದೆ. ಹೌದಾ, ಸುಮಾರು ಪ್ರಕಲ್ಪನೆಗಳಿರುತ್ತೆ ಅದರಲ್ಲಿ. ಸೊ ಎರಡು 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 ವಿಚಾರಗಳನ್ನು ತೆಗೆದುಕೊಂಡು ಅವುಗಳನ್ನೇ ಮತ್ತೆ ಏನು ಮಾಡ್ತಾ ಇದೆ, ಸ್ಟಡಿ ಮಾಡ್ತಾ ಇದ್ರೆ ಅದು ಭಾಗಶಃ ಅಂತೇಳಿ. ಉಳಿದಿದ್ದೆಲ್ಲನೂ ಕೂಡ ಬಿಟ್ಬಿಡುತ್ತೆ. ಸೊ ಕೇವಲ ಎರಡಕ್ಕೆ ಮಾತ್ರ ಅದನ್ನು ಏನು ಮಾಡ್ತಾ ಇದೆ, ಇಂಪಾರ್ಟೆನ್ಸ್ ಕೊಡುತ್ತೆ ಅಂತ ಒಂದು ಕಾನ್ಸೆಪ್ಟನ್ನು ಭಾಗಶಃ ಅಂತೇಳಿ ಕರೆದಿದ್ದಾರೆ, ಪಾರ್ಷಲ್ ಅಂತ. ಸರಿನಾ? ಎಸ್. ಸೊ ಇವೆಲ್ಲ ನಾ ಹೇಳಿದ್ದೇ ಇದ್ದಾವೆ ನೋಡಿ ಸ್ನೇಹಿತರೆ. ಧನಾತ್ಮಕ ಸಹಸಂಬಂಧ ಅಂದ್ರೇನು, ಋಣಾತ್ಮಕ ಸಹಸಂಬಂಧ ಅಂದ್ರೇನು, ಹೌದಾ, ಇವೆಲ್ಲ ಅದೇ ಇದೆ. ಸೊ ಧನಾತ್ಮಕದಲ್ಲಿ ನೋಡಿ ಚಲಕಗಳು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿದ್ದಾರೆ ಹೇಳಿ ನೋಡ್ರಿ, ಅಂತಹ ಸಹಸಂಬಂಧವನ್ನು ಧನಾತ್ಮಕ ಸಹಸಂಬಂಧ ಅಂತ ಕರಿತಾ ಇದ್ವಿ. ಅವುಗಳನ್ನೇ ಒಂದು ಕುಟುಂಬ, ಆದಾಯ ಮತ್ತು ವೆಚ್ಚ. ಸರಿ ಇದೆ. ನೆಕ್ಸ್ಟ್ ಋಣಾತ್ಮಕ ಸಹಸಂಬಂಧ, ಚಲಕಗಳು ವಿರುದ್ಧ ದಿಕ್ಕಿನಲ್ಲಿ, ಹೌದಾ, ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದ್ದಾರೆ, ಅಂತಹ ಸಹಸಂಬಂಧವನ್ನು ಋಣಾತ್ಮಕ ಅಥವಾ ವಿರುದ್ಧ ಸಹಸಂಬಂಧ ಎಂದು ಕರಿತೀವಿ. ಹೌದಾ, ಅದಕ್ಕೆ ತರಕಾರಿ ಉತ್ಪಾದನೆ ಮತ್ತು ಆ ಒಂದು ವಸ್ತುವಿನ ಬೆಲೆ. ಸರಿನಾ? ಇವೆರಡೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂಥದ್ದು. ಸಹಸಂಬಂಧ ರಹಿತತೆ, ನೋ ಕೋರಿಲೇಷನ್ ಅಂತ ಹೇಳಿದ್ದೀನಿ ಅದು. ಚಲಕಗಳು ಅವಲಂಬನಾ ರಹಿತವಾಗಿ ತಮ್ಮಷ್ಟಕ್ಕೆ ತಾವೇ ಬದಲಾಗುತ್ತಿದ್ದರೆ ಅಂತಹ ಸ್ಥಿತಿಯನ್ನು ಸಹಸಂಬಂಧ ರಹಿತತೆ ಎನ್ನುತ್ತೇವೆ. ಉದಾಹರಣೆಗೆ ನೋಟು, ಪುಸ್ತಕ ಮತ್ತು ತರಕಾರಿ ಮಾರಾಟ. ಹೌದಾ, ಇವೆರಡು ತದ್ವಿರುದ್ಧವಾಗಿ ಬೇರೆ ಬೇರೆ ಇರುತ್ತೆ. ಸೊ ಅಥವಾ ಅವುಗಳು ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪರಿಪೂರ್ಣ ಸಹಸಂಬಂಧ, ಚಲಕಗಳು ಒಂದೇ ಪ್ರಮಾಣದಲ್ಲಿ ನೋಡಿ, ಹೌದಾ, ಚಲಕಗಳು ಒಂದೇ ಪ್ರಮಾಣದಲ್ಲಿ ಬದಲಾಗುತ್ತಿದ್ದರೆ ಅಂತಹ ಚಲಕಗಳನ್ನು ಸಂಬಂಧವನ್ನು ಪರಿಪೂರ್ಣ ಸಹಸಂಬಂಧ ಅಂತ ಕರಿತಾ ಇದ್ದೀವಿ. ಸರಿನಾ? ಎಸ್. ಈಗ ಚದುರಿಕೆ ಮೇಲೆ 4 ಮಾರ್ಕ್ಸಿನ ಒಂದು ಪ್ರಶ್ನೆ ಬರ್ಬೋದು. ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಅವು ಎರಡೇ ಕೊಡ್ತಾನೆ. ಹೌದಾ, ಸೊ ಅದರಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಕಾನ್ಸೆಪ್ಟ್ ಇದೆ. ಇದ್ರಾಗ ನೋಡಿ ಸಂಬಂಧದ ಸ್ವರೂಪವನ್ನು ಯಾವುದೇ ಸಾಂಖ್ಯಿಕ, ಹೌದಾ, ಮೌಲ್ಯದಿಂದ ಲೆಕ್ಕ ಮಾಡದೆ ದೃಶ್ಯ ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂಥ ತಂತ್ರವೇ ಚದುರಿಕೆ ಅಂತ ಕರಿತಾ ಇದ್ದೀವಿ, ಅಥವಾ ಚದಾರಿಕೆ ಅಂತ. ಅದು ಆ್ಯಕ್ಚುಲಿ ಚದಾರಿಕೆ ಅದರಿ, ನಾವು ಚದುರಿಕೆ ಅಂತ ಬಳಸ್ತೀವಿ ಪ್ರೊನೌನ್ಸಿಯೇಷನ್. ಹೌದಾ, ಚದಾರಿಕೆನೇ ಕರೆಕ್ಟ್ ಸ್ನೇಹಿತರೆ. ಹೌದಾ, ಎಸ್. ಈ ತಂತ್ರದಲ್ಲಿ ನಕ್ಷೆಯ ಮೇಲೆ ಎರಡು ಚಲಕಗಳ ಮೌಲ್ಯಗಳನ್ನು ಬಿಂದುಗಳೆಂದು ಗುರುತಿಸಲಾಗಿದೆ. ಹೌದಾ, ಸೊ ಅಲ್ಲಿ ಏನಾಗಿದೆ ನೋಡ್ರಿ, ಚದುರಿದ ಬಿಂದುಗಳನ್ನು, ಸಾಮೀಪ್ಯ ಅಂಶಗಳನ್ನು ಅಥವಾ ಅವುಗಳ ಒಟ್ಟಾರೆಗಳನ್ನು, ಹೌದಾ, ಸೊ ನಮಗೆ ಸಂಬಂಧ ಪರೀಕ್ಷಿಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಇಲ್ಲಿ ಪಾಸಿಟಿವ್ ಇದೆ, ಸೊ ನೆಕ್ಸ್ಟ್ ಇನ್ನೊಂದಿದೆ, ಇಲ್ಲಿ ಪಾಸಿಟಿವ್ ಇದೆ, ಇದು ನೆಗೆಟಿವ್ ಇದೆ ನೋಡಿ. ಹೌದಾ, ಸೊ ಪರಿಪೂರ್ಣ ಧನಾತ್ಮಕ ಸಂಬಂಧ ಹೇಳಿದಲ್ಲ, ಅದ್ರದ್ದು +1 ಅಂತ ಇರುತ್ತೆ ಅಂತ. ಇದ್ರದ್ದು ಏನಾಗಿದೆ, -1 ಅಂತ ಇರುತ್ತೆ, ಋಣಾತ್ಮಕ 1. ಇವು ಎರಡು ಭಾಳ ಇಂಪಾರ್ಟೆಂಟ್ ನಮಗೆ, ಇದ್ರ ಮೇಲೆ ನಮಗೆ ಎಕ್ಸಾಮಿಗೆ ಬರುವಂಥದ್ದು. ಸೊ ಇದಾದ ನಂತರ ನೆಕ್ಸ್ಟ್ ಕೆಳಗಡೆ ಇದೆ ಸ್ನೇಹಿತರೆ, ಇದೊಂದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಗೊತ್ತಿರಲಿ ಅಂತೇಳಿ ಹೇಳ್ತಾ ಇದ್ದೀನಿ. ಹೆಚ್ಚು ಸಹಸಂಬಂಧ ಇದೆ, ಇದು ಹೆಚ್ಚು ಋಣಾತ್ಮಕ ಸಹಸಂಬಂಧ ಇದೆ ಅಂತ. ಕೆಳಗಡೆ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ ಅಂತ. ಹೌದಾ, ಯಾವುದು ಸಂಬಂಧ ಇಲ್ಲ ನೋಡಿ, ಇಲ್ಲಿದೆ ನೋಡಿ, ಸಂಬಂಧ ರಹಿತತೆ ಅಂತ. ಇದು ಕಡಿಮೆ, ಇದು ಹೆಚ್ಚು ಧನಾತ್ಮಕ ಆಗಿದ್ದರೆ ಇದು ಕಡಿಮೆ ಋಣಾತ್ಮಕವಾಗಿದೆ ಅಂತ ಅರ್ಥ. ಸೊ ಈ ರೀತಿಯಾದಂಥ ವಿವಿಧ ರೀತಿಯಾದಂಥ ಒಂದು ಕಾನ್ಸೆಪ್ಟ್ಗಳ ಕೊಟ್ಟಿದ್ದಾರೆ. ಸೊ ಇವುಗಳನ್ನೇ ನಾವು ಒಂದೊಂದಾಗಿ ಅಧ್ಯಯನ ಮಾಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಇದ್ರ ಮೇಲೆ ಎಕ್ಸಾಮಿಗೆ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಅಂದರೆ, ಸೊ 1-2 ಮಾರ್ಕ್ಸಿಂದು ಡೆಫಿನೆಟ್ ಬರುತ್ತೆ, 4 ಮಾರ್ಕ್ಸಿಂದು ಪ್ರಾಬ್ಲಮ್ ಬರ್ಬೋದು ಅಥವಾ ಒಂದು ಡಯಾಗ್ರಾಮ್ ಬರ್ಬೋದು. ಹಾಗಾಗಿ ನೀವು ನೆನ್ಪಿಟ್ಕೊಳ್ಳಿ, ಟೋಟಲ್ 6 ಅಂಕ ಇಲ್ಲಿ ಫಿಕ್ಸ್ ಬರಬೇಕು ಸ್ನೇಹಿತರೆ. ಸರಿನಾ? ಎಸ್. ಇವಾಗ ಕಂಟೆಂಟಿಗೆ ಮೇನಾಗಿ ಬರ್ತಾ ಇದ್ದೀನಿ. ಹೌದಾ, ಸೊ ಇಲ್ಲಿವರೆಗೆ ಮತ್ತೇನು ಹೇಳಿದ್ರಿ ಸರ್ ಅಂದರೆ, ಸೊ ಅದನ್ನು ಜನರಲೈಸ್ಡ್ ಆಗಿ ನಿಮ್ಗೆ ಹೇಳ್ಕೊಂಡು ಬಂದಿದ್ದೆ. ಸೊ ಇವಾಗ ಪರ್ಟಿಕ್ಯುಲರ್ ಆಗಿ ಬರ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲನೇದು ಅದೇ ಪಾಯಿಂಟ್ ಇದೆ, ನಾನು ಹೇಳಿದ್ದೆ ಇದೆ. ಸಹಸಂಬಂಧ ಎಂದರೇನು ಅಂತ ಕೇಳಿದ್ದಾರೆ. 2 ಅಥವಾ 2ಕ್ಕಿಂತ ಹೆಚ್ಚು, ಹೌದಾ, ಸೊ ಹೆಚ್ಚಿನ ಚಲಕಗಳ ನಡುವಿನ ಸಹಸಂಬಂಧವನ್ನು ಸಂಖ್ಯಾಶಾಸ್ತ್ರೀಯವಾಗಿ ಪರೀಕ್ಷಿಸುವ ಸಾಧನವನ್ನೇ ಸಹಸಂಬಂಧ ಅಂತ ಕರಿತೀವಿ. ಸರಿನಾ? ಎಸ್. ಆಲ್ರೆಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ, ಹಾಗಾಗಿ ಮತ್ತೆ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಸೊ ನಾನು ಹಾಗೆ ಮುಂದುವರಿತಾ ಇದ್ದೀನಿ ನೋಡಿ. ನೆಕ್ಸ್ಟ್ ನೋಡ್ರಿ, ಚದರಿಕೆಯ ಚಿತ್ರ ಎಂದರೇನು ಅಂತ. ಹೌದಾ, ಸಹಸಂಬಂಧ ಸ್ವರೂಪವನ್ನು ದೃಶ್ಯ ರೂಪದಲ್ಲಿ ಪರೀಕ್ಷಿಸಬಹುದಾದ ತಂತ್ರವೇ ಚದರಿಕೆಯ ಚಿತ್ರವಾಗಿದೆ ಅಂತ. ಹೌದಾ, ಆಲ್ರೆಡಿ ಸ್ಕ್ಯಾಟರ್ ಡಯಾಗ್ರಾಮ್ ಅಂತ ಕರಿತಾ ಇದ್ದೀವಿ ಅದು. ನೆಕ್ಸ್ಟ್ ನೋಡಿ, ಸ್ಪಿಯರ್ ಮ್ಯಾನ್ ಅದದು ಮ್ಯಾನ್ ಆಗ್ಯದದು ಸ್ಪಿಯರ್ ಮ್ಯಾನ್ ಅಂತ ಮಾಡ್ಕೊಳ್ಳಿ. ಹೌದಾ, ಸ್ಪಿಯರ್ ಮ್ಯಾನ್ ಅಂತ ಆಗಬೇಕು ಅದು. ಸೊ ಟೈಪಿಂಗ್ ಮಾಡೋವಂಥ ಸಂದರ್ಭದಲ್ಲಿ ಹಾಗೆ ತೊಗೊಂಡ್ಬಿಟ್ಟಿದ್ದೀನಿ ಸ್ನೇಹಿತರೆ, ಸ್ಪಿಯರ್ ಮ್ಯಾನ್ ಅಂತ ಆಗಬೇಕದು, ಸ್ಪಿಯರ್ ಮ್ಯಾನ್ ಅಂತ ಮಾಡ್ಕೊಂಡಿದ್ದೀನಿ ಅವ. ಸೊ ನೋಡಿ, ಸ್ಪಿಯರ್ ಮ್ಯಾನ್
ಮಾನ್ರವರ ಶ್ರೇಣಿ ಸಹಸಂಬಂಧ ಸೂತ್ರ ಅಂದರೆ ಇಲ್ಲಿ ಆರ್ ಅಂದರೆ ಸ್ಮಾಲ್ ಇರಬೇಕು, ಎಸ್ ಅದಕ್ಕಿಂತ ಪೌಂಡ್ ಕಡಿಮೆ ಇರಬೇಕು, ಇಸ್ ಟು 1 ಮೈನಸ್, ಹೌದಾ, 1 ಮೈನಸ್ 6 6 ಸಮಿಷನ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಕ್ಯೂಬ್ ಮೈನಸ್ ಎನ್. ಎನ್ ಕ್ಯೂಬ ಎನ್ ಮೈನಸ್ ಎನ್ ಯಾಕೆ ಬರುತ್ತೆ ಅಂತ ಅನ್ನೋಂಥದ್ದು ಮುಂದೆ ನಿಮ್ಗೆ ಪ್ರಾಬ್ಲಮ್ ಬಂದಾಗ ನಿಮ್ಗೆ ಅಲ್ಲಿ ಹೇಳ್ತೀನಿ ಸ್ನೇಹಿತರೆ, ಅವಾಗ ಒಂದಿಷ್ಟು ಕ್ಲಿಯರಿಟಿ ಆಗುತ್ತೆ. ಇದು ಫಾರ್ಮುಲಾ ಇದೆ, ಆ ಫಾರ್ಮುಲಾನ ಯೂಸ್ ಮಾಡಬೇಕು. ನೆಕ್ಸ್ಟ್ ನೋಡಿ, 2 ಅಂಕದ ಪ್ರಶ್ನೆಗಳು. ಸಹಸಂಬಂಧದ ವಿಧಗಳು ಇಲ್ಲಿ 2 ಇದಾವೆ, ಧನಾತ್ಮಕ ಮತ್ತು ಋಣಾತ್ಮಕ. ಸರಿಯಾಗಿದೆ, ಹೇಳಿದ್ದೇ ಇದೆ, ಅದಕ್ಕೋಸ್ಕರ ಅದನ್ನು ಮುಂದುವರಿಸ್ತಾ ಇದ್ದೀನಿ. ನೆಕ್ಸ್ಟ್ ಋಣಾತ್ಮಕ ಸಹಸಂಬಂಧ ಎಂದರೇನು? ಸರಿನಾ? ಎಸ್, ಇಲ್ಲಿದೆ ನೋಡಿ ಸ್ನೇಹಿತರೆ, ಇಲ್ಲಿ ಉದಾಹರಣೆಯನ್ನು ತಗೊಂಡಿದ್ದೀನಿ ನಾನು, ಗೊತ್ತಿರಲಿ ಅಂತ. ಚಲಕಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ ಅಂತಹ ಸಹಸಂಬಂಧವನ್ನು ಋಣಾತ್ಮಕ ಸಹಸಂಬಂಧ ಎಂದು ಕರೆಯುತ್ತೇವೆ. ಸರಿನಾ? ಎಸ್. ನೆಕ್ಸ್ಟ್ ಉದಾಹರಣೆಗೆ ಉಣ್ಣೆ ಬಟ್ಟೆಗಳ ಮಾರಾಟ ಮತ್ತು ವಾತಾವರಣ ತಾಪಮಾನ ಇವೆರಡೂ ಕೂಡ ಏನಾಗಿದ್ದಾವೆ? ತದ್ವಿರುದ್ಧವಾಗಿ. ಯಾಕಂದ್ರೆ ಉಣ್ಣೆ ಬಟ್ಟೆ ಚಳಿಗಾಲದಲ್ಲಿ ಬೆಚ್ಚಗೆ ಇರುತ್ತೆ, ಹಾಗಾಗಿ ಅಲ್ಲಿ ಅದರದ್ದು ಉತ್ಪಾದನೆ ಆದರೆ ಅವಾಗ ಬೇಡಿಕೆ ಇರುತ್ತೆ, ಅದು ಪಾಸಿಟಿವ್ ಆಗ್ತಿತ್ತು. ಬಟ್ ಇಲ್ಲಿ ಏನಾಗಿದೆ? ಉಣ್ಣೆ ಬಟ್ಟೆಗಳ ಮಾರಾಟ ಇದೆ, ವಾತಾವರಣ ತಾಪಮಾನ ಹೆಚ್ಚಿಗಾಗಿದೆ, ಇವೆರಡೂ ಕೂಡ ವಿರುದ್ಧವಾಗಿದೆ, ಹಾಗಾಗಿ ಇದು ಏನು? ಋಣಾತ್ಮಕ ಆಗುತ್ತೆ ಸ್ನೇಹಿತರೆ. ಸರಿನಾ? ನೆಕ್ಸ್ಟ್ ತರಕಾರಿ ಉತ್ಪಾದನೆ ಮತ್ತು ಬೆಲೆ, ಹೌದಾ, ಇವು ಎರಡೂ ಕೂಡ ವಿರುದ್ಧ ದಿಕ್ಕು. ಹೌದಾ, ಬೆಲೆ ಹೆಚ್ಚಿಗಾಯಿತು ಅಂದರೆ ತರಕಾರಿ ಕಡಿಮೆನ ನಾವು ಖರೀದಿ ಮಾಡ್ತಾ ಇದ್ದೀವಿ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಹೌದಾ, ಅದಕ್ಕೋಸ್ಕರ ಇಲ್ಲಿ ಎರಡೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ಇರುವಂಥದ್ದು. ನೆಕ್ಸ್ಟ್ ಧನಾತ್ಮಕ ಸಹಸಂಬಂಧ ಎಂದರೇನು? ಒಂದು ಉದಾಹರಣೆ ಕೊಡಿ ಅಂತ ಇದೆ. ನಾನು ಇಲ್ಲಿ 2 ತೊಗೊಂಡಿದ್ದೀನಿ ಸ್ನೇಹಿತರೆ, ನೀವು 1 ಬರೆದ್ರೂ ಸರಿ ಆಗುತ್ತೆ, ಏನು ತೊಂದರೆ ಇಲ್ಲ. ಸರಿನಾ? ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ ಅಂತಹ ಸಹಸಂಬಂಧವನ್ನು ಏನಂತ ಕರಿತಾ ಇದ್ದೀವಿ? ಧನಾತ್ಮಕ ಸಹಸಂಬಂಧ ಅಥವಾ ನೇರ ಸಹಸಂಬಂಧ ಅಂತ ಕರಿತಾ ಇದ್ದೀವಿ, ಹೌದಾ. ನೇರ ಅಂತೂ ಕೊಡಬಹುದು, ಧನಾತ್ಮಕ ಅಂತ ಕೊಡ್ಬೋದು. ನೋಡ್ರಿ, ಒಂದು ಕುಟುಂಬದ ಆದಾಯ ಮತ್ತು ವೆಚ್ಚ ಆಲ್ರೆಡಿ ಹೇಳಿದ್ದೀನಿ ಇದು. ನೆಕ್ಸ್ಟ್ ತಾಪಮಾನ ಮತ್ತು ಐಸ್ ಕ್ರೀಮ್ಗಳ ಮಾರಾಟ, ಹೌದು, ಇದು ಕರೆಕ್ಟ್ ಆಗುತ್ತೆ. ಯಾಕಂದರೆ ತಾಪಮಾನದಲ್ಲಿ ಹೆಚ್ಚಿದ್ದಾಗ ನಾವು ಜಾಸ್ತಿ ಏನು ಮಾಡಬೇಕು? ಕೂಲ್ ಡ್ರಿಂಕ್ಸು, ತಣ್ಣನೆ ಪಾನೀಯಗಳನ್ನು ಕುಡಿಬೇಕು ಅಂತ ನಾವು ಅನ್ಕೊಳ್ತೀವಿ ಸ್ನೇಹಿತರೆ. ಹಾಗಾಗಿ ಇದು ಏನಾಗುತ್ತೆ? ಪಾಸಿಟಿವ್ ಕೋರಿಲೇಷನ್ಸ್ ಇದೆ. ಸರಿನಾ? ನೋಡಿ, ಪಾಸಿಟಿವ್ ಅಂತಂದರೆ 2 ವ್ಯಕ್ತಿಗಳಿರ್ಬೋದು, 2 ವಸ್ತುಗಳಿರ್ಬೋದು, ಅವುಗಳ ಮಧ್ಯದಲ್ಲಿರುವಂಥ ರಿಲೇಷನ್ಶಿಪ್ ಪಾಸಿಟಿವ್ ಆಗಿದ್ದರೆ, ಹೌದಾ, ಹಾಗಾಗಿ ಅವುಗಳನ್ನು ನಾವು ಇವತ್ತು ಪಾಸಿಟಿವ್ ಅಂತ ಕರಿತಾ ಇದ್ದೀವಿ, ಧನಾತ್ಮಕ ಅಂತ ಕರಿತಾ ಇದ್ದೀವಿ. ಸರಿನಾ? ಎಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈ ಕೆಳಗಿನ ಅವುಗಳಲ್ಲಿ ಯಾವ ರೀತಿಯ ಸಹಸಂಬಂಧವಿದೆ? ತರಕಾರಿ ಉತ್ಪಾದನೆ ಮತ್ತು ಬೆಲೆ, ಹೌದಾ. ನೆಕ್ಸ್ಟ್ ಏನಿದೆ? ತಾಪಮಾನ ಮತ್ತು ಐಸ್ ಕ್ರೀಮ್ ಮಾರಾಟ. ಈಗ ಹೇಳಿದ್ದೀನಲ್ಲ, ಬಂತು ನಿಮ್ಗೆ ಆನ್ಸರ್. ಎಸ್. ಮೊದಲೇನೇನಾಗಿದೆ? ಒಂದನೇದು ಋಣಾತ್ಮಕ ಸಹಸಂಬಂಧ, ಯಾಕಂದರೆ ತರಕಾರಿ ಉತ್ಪಾದನೆ ಮತ್ತು ಬೆಲೆ ತದ್ವಿರುದ್ಧವಾಗಿ ನಡೆಯುತ್ತೆ, ಅದಕ್ಕೋಸ್ಕರ. ಎರಡನೇದು ಏನಾಗಿದೆ? ತಾಪಮಾನ ಐಸ್ ಕ್ರೀಮ್ ಎರಡೂ ಜೊತೆಗೆ ಇರುತ್ತೆ, ಒಂದು ಹೆಚ್ಚಿಗಾದರೆ ಇನ್ನೊಂದು ಹೆಚ್ಚಿಗಾಗುತ್ತೆ ಅಂತ, ಹಾಗಾಗಿ ಅದು ಧನಾತ್ಮಕ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಇದಾದ ನಂತರ 5ನೇ ಪ್ರಶ್ನೆ ನೋಡಿ, ನ, ಹೌದಾ. ಆರ್ನ ಬೆಲೆ 1 ಅಂತ ಆದಾಗ ಮತ್ತು -1 ಮತ್ತು 0 ಆದಾಗ ಅದರ ಅರ್ಥವನ್ನು ವಿಶ್ಲೇಷಿಸಿರಿ ಅಂತಿದೆ. ಇದನ್ನೇ 4 ಮಾರ್ಕ್ಸಿಗೂ ಕೇಳಿದ್ದಾನೆ, ಇಲ್ಲಿ 2 ಮಾರ್ಕ್ಸಿಗಿದೆ. ಅದಕ್ಕೆ ಇಷ್ಟು ಆದರೆ ಏನು ಅಂತೇಳಿ ನೀವು ಬದ್ರೆ ಸಾಕು. ನೋಡಿರಿ, R=1 ಅಂತಂದಾಗ ಅಲ್ಲಿ 2 ಚಲಕಗಳು ಪರಿಪೂರ್ಣ ಧನಾತ್ಮಕ ಸಹಸಂಬಂಧ ಹೊಂದಿದೆ ಅಂತ ಅರ್ಥ, ನೆನ್ಪಿಟ್ಕೊಳ್ಳಿ. ಎರಡನೇದು R=-1 ಆದರೆ 2 ಚಲಕಗಳು ಪರಿಪೂರ್ಣ ಋಣಾತ್ಮಕ ಸಹಸಂಬಂಧ ಹೊಂದಿದೆ ಅಂತ ಅರ್ಥ, ಇಷ್ಟೇ. ನೆಕ್ಸ್ಟ್ R=0 ಅಂದರೆ 2 ಚಲಕಗಳ ಸಹಸಂಬಂಧ ಹೊಂದಿಲ್ಲ ಅಂತ, ನೋ ಕೋರಿಲೇಷನ್ ಇದೆ ಅಂತ ಅರ್ಥ, ಇಷ್ಟೇ ನೋಡಿ ಸ್ನೇಹಿತರೆ. ಇದನ್ನೇ 4 ಅಂಕಕ್ಕೆ ಬಂದಾಗ ಸ್ವಲ್ಪ ವಿವರಣೆ ಮಾಡಬೇಕಾಗತ್ತೆ. ಸರಿನಾ? ಎಸ್. ಅದಕ್ಕೆ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ನನ್ನ ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ರವಿ 1776 ಅಂತ, ಪ್ರಥಮ ಬಾರಿಗೆ ನೋಡುವಂಥವ್ರು ವಾಚ್ ಮಾಡಿ ಮತ್ತು ಅದರ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಕೂಡ.